ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಸೂರ್ಯ ಚಂದ್ರ ಹೋಲಿಕೆಗೂ ಸುದೀಪ್ ದರ್ಶನ್ಗೂ ಏನ್ ಸಂಬಂಧ? ಒಂದೇ ಚಿತ್ರದಲ್ಲಿ 2 ಸ್ಟಾರ್ಗಳು. ಹೌದು, ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಎನ್ನುವ ಹಾಗೆ ಏನೇ ಮಾತನಾಡಿದ್ರೂ ಅಳೆದು ತೂಗಿ ಮಾತನಾಡುವ ಜಾಯಮಾನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರದ್ದು. ಸುದೀಪ್ ಯಾರ ತಂಟಿಗೂ ಹೋಗೋರಲ್ಲ. ತಮ್ಮ ತಂಟಿಗೆ ಬಂದ್ರೆ ತಮ್ಮದೇ ಸ್ಟೈಲ್ನಲ್ಲಿ ಸಿಮೆಂಟ್ ಕೋಟಿಂಗ್ ಕೊಡದೆ ಸುಮ್ಮನೆ ಕೂರೋರು ಅಲ್ಲ. ಯಾವುದೇ ವಿವಾದ ಆದ್ರೂ ಅದನ್ನ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡುವ ಜಾಣ ಸುದೀಪ್. ಇಂತಿಪ್ಪ ಸುದೀಪ್ ಬಾಯಿಂದ ಯಾರು ನಿರೀಕ್ಷೆ ಮಾಡದ ಮಾತೊಂದು ಬಂದಿದೆ. ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುರಿತು ಅನ್ನೋದು ಎಲ್ಲರಿಗೂ ಶಾಕಿಂಗ್ ವಿಷಯ. ಅದೇನು ಅಂತ ಹೇಳ್ಬಿಡ್ತೀವಿ ಕೇಳಿ. ಚಾಲೆಂಜಿಂಗ್ ಸ್ಟಾರ್ ಸುದೀಪ್ ಜೊತೆ ಕಿಚ್ಚ ಸುದೀಪ್ ಆಕ್ಟ್ ಮಾಡಲ್ವಂತೆ. ಹಾಗಂತ ಸ್ವತಃ ಸುದೀಪ್ ಅವರೇ ಸುತ್ತಿ ಬಳಸಿ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಅಷ್ಟೇ ಕಾಲೇಜೊಂದರ ಫೆಸ್ಟ್ ನಲ್ಲಿ ಮುಖ್ಯ ಅತಿಥಿಯಾಗಿ ಕಿಚ್ಚ ಸುದೀಪ್ ಭಾಗವಹಿಸಿದ್ರು. ಈ ವೇಳೆ ಕಾಲೇಜಿನ ವಿದ್ಯಾರ್ಥಿಯೊಬ್ಬರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುರಿತು ಸುದೀಪ್ ಬಳಿ ಸ್ಟ್ರೈಟ್ ಆಗಿ ಒಂದು ಬಾಣ ಬಿಟ್ರು. ಬಾಸ್, ಸ್ಟ್ರೈಟ್ ಆಗಿ ಒಂದು ಪ್ರಶ್ನೆ ಕೇಳ್ತಿದೆ. ದರ್ಶನ್ ಹಾಗೂ ನಿಮ್ಮನ್ನ ಒಂದೇ ಸಿನಿಮಾದಲ್ಲಿ ನೋಡಲು ನಮ್ಗೆ ಇಷ್ಟ, ಇದು ನೆರವೇರುತ್ತಾ ಅಂತ ಸುದೀಪ್ಗೆ ಓರ್ವ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸುದೀಪ್ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ನಾನು ಚಿಕ್ಕವನಾಗಿರುವಾಗ ನನಗೆ ನನ್ನ ಅಮ್ಮ ಏನು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ನಾನು ಏನೇ ಕೇಳಿದ್ರು ನನ್ನ ತಾಯಿ ನನಗೆ ಕೊಡಿಸ್ತಾ ಇದ್ರು. ನನ್ನ ತಾಯಿಗೆ ನಾನು ಒಮ್ಮೆ ಕೇಳ್ದೆ, ಅಮ್ಮ ಸೂರ್ಯ ಚಂದ್ರ ಯಾಕೆ ಒಟ್ಟಿಗೆ ಕಾಣಿಸೋದಿಲ್ಲ ಅಂತ. ಆಗ ನನ್ನ ತಾಯಿ ಹೇಳಿದ್ರು, ಏನ್ ಮಾಡ್ಲಿ ಕಂದ, ಸೂರ್ಯ ಬಂದಾಗ ಬೆಳಕಾಗುತ್ತೆ, ಚಂದ್ರ ಬಂದಾಗ ಕತ್ಲಾಗುತ್ತೆ. ಅದೆಲ್ಲ ಸರಿ, ಇದೆಲ್ಲೇ ಸರಿ, ಹಾಗೆ ಬಿಟ್ಬಿಡೋಣ ಅಂತ ಸುದೀಪ್ ಉತ್ತರ ಕೊಟ್ರು. ಸೂರ್ಯ ಚಂದ್ರ ಹೇಗೆ ಒಟ್ಟಿಗೆ ಕಾಣಿಸೋದಿಲ್ವೋ ಹಾಗೆ ಸುದೀಪ್ ದರ್ಶನ್ ಕೂಡ ಒಟ್ಟಿಗೆ ಸಿನಿಮಾದಲ್ಲಿ ನಡ್ಸೋದಿಲ್ಲ. ಇದೇ ತಾನೇ ಸುದೀಪ್ ಅವರ ಮಾತನ್ನ ಅರ್ಥ. ಅದೆಲ್ಲ ಸರಿ, ಇದಿಲ್ಲೇ ಸರಿ, ಹಾಗೆ ಬಿಟ್ಬಿಡೋಣ ಅಂತ ಸುದೀಪ್ ಹೇಳಿರುವುದು ನೋಡಿದ್ರೆ ಸುದೀಪ್ ಹಾಗೂ ದರ್ಶನ್ ಒಂದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕುಚಿಕ ಗೆಳೆಯರ ಮಧ್ಯೆ ಮನಸ್ತಾಪ ಏನೇ ಇರಬಹುದು, ಕೋಪದಲ್ಲಿ ದರ್ಶನ್ ಏನೇ ಹೇಳಿರ್ಬೋದು, ಆದ್ರೆ ಅದನ್ನೇ ಸಾಧಿಸಿಕೊಂಡು ಹೋಗುವುದು ಸರಿಯೇ. ಸುದೀಪ್ ಎಲ್ಲವನ್ನ ಕೂಲ್ ಮಾಡಬಹುದೆಂದು ಅನೇಕರು ಊಹಿಸಿದ್ರು. ಆದ್ರೀಗ ಸುದೀಪ್ ಆಡಿರುವ ಮಾತುಗಳು ಮಾತ್ರ ಯಾರು ನಿರೀಕ್ಷೆ ಮಾಡದೇ ಇರುವುದು. ಹೀಗಾಗಿ ಎಲ್ಲರೂ ಶಾಕ್ ಆಗಿದ್ದಾರೆ. ಟ್ವಿಟರ್ನಲ್ಲಿ ಸುದೀಪ್ ಜೊತೆಗಿನ ಗೆಳೆತನದ ಬಗ್ಗೆ ದರ್ಶನ್ ಟ್ವೀಟ್ ಮಾಡಿರಬಹುದು. ಆದ್ರೆ ಇಂದಿಗೂ ದರ್ಶನ್ ರವರನ್ನ ಸುದೀಪ್ ಟ್ವಿಟರ್ನಲ್ಲಿ ಫಾಲೋ ಮಾಡುವುದು ಬಿಟ್ಟಿಲ್ಲ. ಟ್ವಿಟರ್ನಲ್ಲಿ ವರ್ಷದ ಹಿಂದೆಯೇ ಸುದೀಪ್ ಅವರನ್ನ ದರ್ಶನ್ ಅನ್ಫಾಲೋ ಮಾಡಿದ್ರು. ಆದ್ರೂ ದರ್ಶನ್ ವಿರುದ್ಧ ಸುದೀಪ್ ಎಲ್ಲೂ ಕೆಂಡ ಕಾರ್ಲಿಲ್ಲ. ದರ್ಶನ್ ಅವರನ್ನ ಸುದೀಪ್ ಇನ್ನು ಫಾಲೋ ಮಾಡ್ತಿದ್ದಾರೆ. ಸುದೀಪ್ ಮಾತ್ರ ಅಲ್ಲ, ಕಿಚ್ಚನ ಭಕ್ತರು ಕೂಡ ದರ್ಶನ್ ರವರನ್ನ ಟ್ವಿಟರ್ನಲ್ಲಿ ಫಾಲೋ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಬಾಂಬ್ ಸಿಡಿಸಿದ ಮೇಲೆ ಅದರ ಕುರಿತು ಸುದೀಪ್ ಪ್ರತಿಕ್ರಿಯೆ ಕೂಡ ನೀಡಿಲ್ಲ. ಇದೆಲ್ಲ ನೋಡಿದ್ಮೇಲೆ ದರ್ಶನ್ ಹಾಗೂ ಸುದೀಪ್ ನಡುವಿನ ಕೋಪ ತಣ್ಣಗೆ ಆಗಬಹುದು ಎಂಬ ಆಸೆ ಹಲವರಲ್ಲಿದ್ದದ್ದು ನಿಜ. ಆದ್ರೀಗ ಸುದೀಪ್ ಸೂರ್ಯಚಂದ್ರ ಕತೆ ಹೇಳಿದ್ಮೇಲೆ ಅಭಿಮಾನಿಗಳ ಆಸೆಗೆ ಬಕೆಟ್ ಗಟ್ಲೆ ತಣ್ಣೀರು ಎರಚಿದ ಹಾಗಾಗಿದೆ. ನಾನು ಮತ್ತು ಸುದೀಪ್ ಇನ್ಮುಂದೆ ಸ್ನೇಹಿತರಲ್ಲ, ಕನ್ನಡ ಚಿತ್ರರಂಗಕ್ಕಾಗಿ ದುಡಿಯುವ ಸಹ ಕಲಾವಿದರಷ್ಟೇ. ದಯವಿಟ್ಟು ಯಾವುದೇ ಗಾಳಿ ಸುದ್ದಿ ಹಬ್ಬಿಸಬೇಡಿ. ಇದು ಇಲ್ಲಿಗೆ ಅಂತ್ಯ ಎಂದು ದರ್ಶನ್ ಕಳೆದ ತಿಂಗಳು ಟ್ವೀಟ್ ಮಾಡಿದ್ರು. ಆಗ್ಲೇ ದರ್ಶನ್ ಮತ್ತು ಸುದೀಪ್ ಗೆಳೆತನದಲ್ಲಿ ಎಲ್ಲವೂ ಏನೂ ಸರಿಯಿಲ್ಲ ಅನ್ನೋದು ಜಗತ್ ಜಾಹೀರಾತಾಗಿದೆ. ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.